ಸರ್, ಈಗ ಮೇಲ್ ಫರ್ಟಿಲಿಟಿ ಆರಂಭ ಹೇಗೆ ಸರ್ ಇದು ಆಕ್ಚುಲಿ? ಈ ವಿಷಯ ತುಂಬ ಪರ್ಸನಲ್. ಮೇಲ್ ಈಗೋ ಪ್ರಪಂಚದಲ್ಲಿ ಏನಂದ್ರೆ ಅವನಿಗೆ ಯಾವುದೋ ಬೇರೆ ವಿಷಯನಲ್ಲಿ ಸ್ವಲ್ಪ ತೊಂದರೆ ಇದೆ, ಆರ್ಥಿಕವಾಗಿ ಸಮಸ್ಯೆ ಇದೆ, ಅಥವಾ ಯಾವುದೋ ಒಳ್ಳೆ ಹುದ್ದೆ ಮೇಲೆ ಅವನು ಇಲ್ಲ ಅಂದ್ರೂ ಸ್ವಲ್ಪ ಅವನು ಹೇಳ್ಕೋಬಹುದು. ಬಟ್ ಲೈಂಗಿಕ ಸಮಸ್ಯೆ ನನಗೆ ಇದೆ, ಅದು ಅಕ್ಸೆಪ್ಟ್ ಮಾಡಕ ಸ್ವಲ್ಪ ಮೇಲಿಗೋಗೆ ಸ್ವಲ್ಪ ಸಮಸ್ಯೆ, ಬೇಗ ಅಕ್ಸೆಪ್ಟ್ ಮಾಡಲ್ಲ. ಈಗ ತಾವ್ ಯಾರಿಗೂ ಹೇಳ್ಕೊಳಲ್ಲ. ಈಗ ತಾವೇನ್ ಹೇಳಿದಾರಲ್ಲ, ಅವ್ರ ಮಿಸೆಸ್ ನನಗೆ ಫೋನ್ ಮಾಡ್ತಾರಂತ. ಬಿಕಾಸ್ ಆ ಹೆಣ್ಮಗಳಿಗೆ ಕೂಡ ಪಾಪ ಭಯ ಏನಂದ್ರೆ, ಇವಾಗ ಜಸ್ಟ್ ಮದುವೆ ಆಗಿದೆ, 3 ತಿಂಗಳಲ್ಲಿ ಇವ್ನು ನನ್ನ ಹತ್ರ ಯಾವುದೋ ರೀತಿ ಲೈಂಗಿಕ ಕ್ರಿಯೆ ಇಡ್ತಾ ಇಲ್ಲ, ಅಥವಾ ಇದನ್ನು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂದ್ರೆ ನಾನು ಇಡೀ ಲೈಫ್ ವಿತ್ ಈ ಪರ್ಫಾರ್ಮೆನ್ಸ್ ಜೊತೆಗೆ ಬದುಕಬೇಕಂದ್ರೆ ಹೌ ಐ ಕ್ಯಾನ್. ಸೊ ಅವ್ರಿಗೆ ಏನ್ ಅನ್ಸುತ್ತೆ, ನನ್ನ ಹತ್ರ ಎಷ್ಟೋ ಜನ ಹೊಸ ದಂಪತಿಗಳು ಬರ್ತಾರೆ, ಮದುವೆಯಾಗಿ ಒಂದೇ ವರ್ಷ 1 ತಿಂಗಳಾಗಿದ್ದಿರುತ್ತೆ, 2 ತಿಂಗಳಾಗಿದ್ದಿರುತ್ತೆ. ಸರ್ ಬರ್ತಾರೆ, ಈ ತರ ಸಮಸ್ಯೆ ಆಗ್ತಾ ಇದೆ, ಇದನ್ನ ಸರಿಪಡಿಸ್ಬೋದಾ, ಇದಕ್ಕೆ ಚಿಕಿತ್ಸೆ ಇದೆಯಾ, ಇದನ್ನ ಮಾಡ್ಬೋದಂತ. ಸೊ ಆಕ್ಚುಲಿ ಆಯುರ್ವೇದನಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಇನ್ಫರ್ಟಿಲಿಟಿ ಒಂದೇತ್ವ ಅಥವಾ ಇಂಪೊಟೆನ್ಸಿ, ಲೈಂಗಿಕ ಇಂಪೊಟೆನ್ಸಿ ಸಮಸ್ಯೆ, ನಿಶಕ್ತಿ, ಅದು ಉದ್ರೇಕನಲ್ಲಿ ಸಮಸ್ಯೆ ಇರ್ಬೋದು, ಸ್ಖಲನ ಬೇಗ ಆಗದಿರ್ಬೋದು, ಅಥವಾ ಮತ್ತೆ ನಾನಾ ರೂಪ ಇದರಲ್ಲಿ. ಸೊ ಈ ಇಂಪೊಟೆನ್ಸಿ ಮತ್ತೆ ಇನ್ಫರ್ಟಿಲಿಟಿ ಅಲ್ಲ, ಎರಡು ಬೇರೆ ಬೇರೆ ಇಲ್ಲೇ ಇಲ್ಲ, ಇದು ಎರಡು ಒಂದೇನೆ. ಅದು ಆಗಾದ ಮೇನ್ ರೀಸನ್ ಅಂದ್ರೆ ಶುಕ್ರ ಕ್ಷಯ, ಬಾಡಿನಲ್ಲಿ ಇರುವ ವೀರ್ಯ ಏನಿದೆಯಲ್ಲ ಅದ್ರದ್ದು ಕೊರತೆ. ಅದು ವೀರ್ಯ ಕೊರತೆ ಯಾಕೆ ಆಗ್ತಾ ಇದೆ ಯಂಗರ್ ಜನರೇಷನ್ ನಲ್ಲಿ ಅಂದ್ರೆ, ಫಸ್ಟ್ ಆಫ್ ಆಲ್ ಇವಾಗ ನೋಡಿ, ತಾವು ಸಣ್ಣವಿರುವಾಗ ಅಥವಾ ನಾನು ಸಣ್ಣವಿರುವಾಗ ನಮ್ ಪೇರೆಂಟ್ಸ್ ಯಾವ ಏಜ್ಗೆ ಮದುವೆ ಮಾಡಿದೆ ಅದು ನಾವು ಯೋಚನೆ ಮಾಡೋಣ. ಸೊ ನಮ್ ತಂದೆ, ನಾನು ಹುಟ್ಟಿದಾಗ ನಮ್ ತಂದೆ ಏಜ್ ಒಂದು 21-22 ಇರ್ಬಹುದು, ನಮ್ ತಾಯಿಯವರ ಏಜ್ ಒಂದು 18 ಅಥವಾ 19 ಹಿಂಗೆಲ್ಲ ಆಗಿದೆ ಸರ್. ಏನಾಗುತ್ತೆ ಅಂದ್ರೆ, ಯಂಗರ್ ಏಜ್ ನಲ್ಲಿ ನೀವು ಎಷ್ಟು ಬೇಗ ನೀವು ಮದುವೆ ಮಾಡಿದಿರ್ತೀರಲ್ಲ, ಕ್ವಾಲಿಟಿ ಆಫ್ ಸ್ಪರ್ಮ್ ಇನ್ ಮೇಲ್ ಇರ್ಬೋದು, ಕ್ವಾಲಿಟಿ ಆಫ್ ಎಗ್ ಏನಿದೆ ಫಿಮೇಲ್ ನಲ್ಲಿ ಇರ್ಬೋದು, ತುಂಬಾ ಫೈನ್ ಮತ್ತು ತುಂಬಾ ಹೈ ಲೆವೆಲ್ಗೆ ಇರುತ್ತೆ. ಓಕೆ ಓಕೆ. ಸೊ ಇವಾಗ ನಾವು ಒಂದು ಜಮೀನಿದೆ ಅಂತ ತಿಳ್ಕೊಳ್ಳಿ, ಒಂದು ಜಮೀನಲ್ಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಬೀಜ ಹಾಕ್ತಿವಿ. ಈಗ ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಎಷ್ಟು ಒಳ್ಳೆ ಕ್ವಾಲಿಟಿ ತೊಗರಿ ಹಾಕ್ತಿವಿ ಭೂಮಿನಲ್ಲಿ, ಅಷ್ಟೇ ಒಳ್ಳೆ ಫಸಲ್ ನಮಗೆ ಬರುತ್ತೆ. ಇವಾಗ ನಾವು ಹಾಕಿ ತೊಗರಿನೇ ವೀಕ್ ಆಗ್ಬಿಟ್ರೆ ನಮಗೆ ಫಸಲ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ. ಓಕೆ ಓಕೆ, ಅದನ್ನೇ ಆಗ್ತಾ ಹೋದು. ಇವಾಗ ಏನಾಗಿದೆ, ವಿತ್ ಜನರೇಷನ್ ಟು ಜನರೇಷನ್, ಇದು ಈ ಒಂದು ಜನರೇಷನ್ ನಾನು ಮಾತಾಡ್ತಾ ಇಲ್ಲ, ಸ್ಟಡಿ ಡೇಟಾ ಏನ್ ಹೇಳ್ತಾ ಇದೆ ಅಂದ್ರೆ, ಲಾಸ್ಟ್ 60 ವರ್ಷ ಒಳಗಡೆ ಅಂದ್ರೆ ನಮ್ದು ಇದು 3ನೇ ಅಥವಾ 4ನೇ ನಾವು ಪೀಡಿ ಅಂತ ತಿಳ್ಕೊಳ್ಳಿ, ಬರ್ತಾ 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 ಎಗ್ ಕ್ವಾಲಿಟಿ ಆಗಲಿ ಫಿಮೇಲ್ ನಲ್ಲಿ ಅಥವಾ ಸ್ಪರ್ಮ್ ಕ್ವಾಲಿಟಿ ಆಗಲಿ ಮೇಲ್ ನಲ್ಲಿ ಡ್ರಾಪ್ ಆಗಿದೆ. ಲ್ಯಾಬ್ ವ್ಯಾಲ್ಯೂ ಏನ್ ನಾವು ಕಂಪೇರ್ ಮಾಡ್ತೇವಲ್ಲ, ಇಷ್ಟು ಮಿಲಿಯನ್ ದಿಂದ ಇಷ್ಟು ಮಿಲಿಯನ್ ಇದ್ರೆ ಇದು ನಾರ್ಮಲ್ ಇದೆ ಅಂತ. 50 ವರ್ಷ ಮುಂಚೆ ಯಾವುದೋ ಒಂದು ಹಳೆ ರಿಪೋರ್ಟ್ ವೀರ್ಯ ಪರೀಕ್ಷೆ ನಾವು ನೋಡಿದ್ರೆ, ಅಲ್ಲಿ ರೆಫರೆನ್ಸ್ ನಲ್ಲಿ ಏನಿದೆ 35 ಮಿಲಿಯನ್ ದಿಂದ 65 ಮಿಲಿಯನ್ ನಾರ್ಮಲ್ ಅಂತ ಇದೆ. ಅವಾಗ ಇವಾಗ ರೆಫರೆನ್ಸ್ ವ್ಯಾಲ್ಯೂ ನೀವು ಟೆಸ್ಟ್ ಮಾಡಿದ್ರೆ 15 ಮಿಲಿಯನ್ ದಿಂದ 30 ಮಿಲಿಯನ್ ಇದ್ರೆ ನಾರ್ಮಲ್, ಅದು ಕಮ್ಮಿ ಆಗ್ಬಿಡುತ್ತೆ. ಸೊ ಕ್ವಾಲಿಟಿ ಆಫ್ ಸ್ಪರ್ಮ್ ಇನ್ ಎ ಸ್ಪ್ಯಾನ್ ಆಫ್ ಲಾಸ್ಟ್ 50 ವರ್ಷ ಒಳಗಡೆ ಡ್ರಾಸ್ಟಿಕಲಿ ಡ್ರಾಪ್ ಆಗಿದೆ. ನೆಕ್ಸ್ಟ್ ಜನರೇಷನ್ಗೆ 5 ಮಿಲಿಯನ್ ಬರ್ತಾ ವೀಕ್ ಆಗುತ್ತೆ. ಇವಾಗ ನಾವು ಸ್ಪರ್ಮ್ ಸ್ಟಡಿ ಮಾಡುವಾಗ ಮೊನ್ನೆ ಒಂದು ಲಿಟ್ರೇಚರ್ ಓದ್ತಿದೆ, ಆ ಲಿಟ್ರೇಚರ್ ಒಳಗಡೆ ಏನ್ ಹೇಳಿದ್ದಾರೆ ಅಂದ್ರೆ, ಬರ್ತಾ ಬರ್ತಾ ಸ್ಪರ್ಮ್ ನಲ್ಲಿ ಡಿಫೆಕ್ಟ್ಸ್ ಜಾಸ್ತಿ ಬರ್ತಾ ಇದೆ. ಅದು ಡಬಲ್ ಸ್ಪರ್ಮ್ಸ್ ಇರ್ಬೋದು, ಹೆಡ್ ನಲ್ಲಿ ಸ್ಪ್ಲಿಟ್ಸ್ ಆಗಿದೆ ಇರ್ಬೋದು. ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಥವಾ ವಿಷಯ ಏನಂದ್ರೆ, ಇವಾಗ ಪ್ರತಿ ಒಂದು ಸ್ಪರ್ಮ್ ನಲ್ಲಿ ಪ್ಲಾಸ್ಟಿಕ್ ಬರ್ತಾ ಇದೆ. ಹೇಗೆ ಸರ್ ಪ್ಲಾಸ್ಟಿಕ್ ಬೆಳಕೆ ಇಷ್ಟಾಗಿದೆ ತಮ್ಮ ಲೈಫ್ ನಲ್ಲಿ ಅಂದ್ರೆ, ಏನೋ ಇವಾಗ ಪ್ಯಾಕೆಟ್ ಫುಡ್, ಪ್ರೊಸೆಸ್ ಫುಡ್ ಔಟ್ ಸೈಡ್ ತಿನ್ನೋದು ಜಾಸ್ತಿ. ಇವಾಗ ಫಾರ್ ಎಕ್ಸಾಂಪಲ್, ಈಗ ಮನೆಯಿಂದ ನಾವು ಏನೋ ಒಂದು ಝೊಮ್ಯಾಟೋನಲ್ಲಿನೋ ಸ್ವಿಗ್ಗಿನಲ್ಲಿ ಕೂತ್ಬಿಟ್ಟು ಆರ್ಡರ್ ಮಾಡ್ತೀವಿ, ರೆಸ್ಟೋರೆಂಟ್ ದಿಂದ ಅವ್ರು ಕಳಿಸ್ಕೊಡ್ತಾರೆ ಎಲ್ಲ ಪ್ಲಾಸ್ಟಿಕ್ ಪ್ಯಾಕೆಟ್ಸ್ ನಲ್ಲಿ ಇದು ಮಾಡಿ. ಈ ಬರುವಾಗ 20-25 ಮಿನಿಟ್ಸ್ ಆ ಪ್ಲಾಸ್ಟಿಕ್ ಜೊತೆಗೆ ಆ ಫುಡ್ ಕಾಂಟ್ಯಾಕ್ಟ್ ನಲ್ಲಿ ಇರುತ್ತೆ. ಆ ಹೀಟ್ ಶೆಟ್ಟೆಗೆ ಏನಾಗುತ್ತೆ, ಆ ಪ್ಲಾಸ್ಟಿಕ್ ಬರ್ತಾ 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 ಏನಂದ್ರೆ ಅದೇ ಪ್ಲಾಸ್ಟಿಕ್ ವೀರ್ಯನಲ್ಲಿನೂ ಬಂದಿದೆ. ಅಂದ್ರೆ ಈಗ ಪ್ಲಾಸ್ಟಿಕ್ ವೀರ್ಯ ಆಗ್ಬಿಟ್ಟಿದ್ಯಾ? ಇವಾಗ ವೀರ್ಯ ಪ್ಲಾಸ್ಟಿಕ್ ಮತ್ ಬರುವಾಗ ಈಗ ಮಕ್ಕಳು ಪ್ಲಾಸ್ಟಿಕ್ ತರನೇ ಬರಕ್ ಸ್ಟಾರ್ಟ್ ಆಗ್ತಾರೆ. ಈಗ ಆಲ್ರೆಡಿ ಆಗಿದ್ದಾರೆ ನೋಡಿ. ಇವಾಗ 2 ವರ್ಷದ ಮಗು ಇದೆ, 3 ವರ್ಷದ ಮಗು ಇನ್ನ LKG ಹೋಗ್ತಾ ಇಲ್ಲ, ಗ್ಲಾಸ್ ಹಾಕಿದ್ದಾರೆ, ಗ್ಲಾಸ್ ಹಾಕೊಂಡ್ಬಿಡ್ತಾರೆ. ರಿಪೀಟೆಡ್ಲಿ ಈಗ ನೀವು ನೋಡಿ ಪಿಡಿಯಾಟ್ರಿಕ್ ಹಾಸ್ಪಿಟಲ್ ನೋಡಿ,
ಆ ಪಿಡಿಯಾಟ್ರಿಕ್ ಹಾಸ್ಪಿಟಲ್ ಯಾವಾಗ ಫುಲ್ಲೇ. ಯಾಕಂದ್ರೆ ಆಗುವ ಈಗೇನ್ ಮಕ್ಕಳು ಏನಿದೆಯಲ್ಲ, ಸಣ್ಣ ಮಕ್ಕಳ ಹಾಸ್ಪಿಟಲು ಎಲ್ಲ ಈ ತರ ಇಮ್ಯುನೋ ಕಾಂಪ್ರಮೈಸ್ ಮಕ್ಕಳು, ಇಮ್ಯುನೋ ಡೆಫಿಷಿಯನ್ಸಿ ಮಕ್ಕಳು. ಬಿಕಾಸ್ ಅವ್ರ ತಂದೆ ಮದುವೆ ಆಗಿದಾಗ 35 ವರ್ಷ 40 ವರ್ಷ, ತಾಯಿ ಏಜು 32 ವರ್ಷ. ಸೊ ಇವ್ರದ್ದು ಕ್ವಾಲಿಟಿ ಚೆನ್ನಾಗಿಲ್ಲ, ಎಗ್ದು ಅವಂದು ವೀರ್ಯ ಕ್ವಾಲಿಟಿ ಚೆನ್ನಾಗಿಲ್ಲ, ಮಕ್ಕಳು ಹಂಗೆ. ಈಗ ಅವನ್ ಮತ್ತೆ ಯಾವಾಗ 18 ವರ್ಷ ಆಯ್ತು 20 ವರ್ಷ ಆಯ್ತು, ಅವನ್ ಯಾವಾಗ ಸೆಕ್ಸ್ ಮಾಡ್ಬೇಕಂದ್ರೆ ಅವನಿಗೆ ಈಗ ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ವೀಕ್. ಹಂಗಾಗಿ ಏನಾಗ್ತಾ ಇದೆ, ಫಿಮೇಲ್ ನಲ್ಲಿ ಕೂಡ ಎಗ್ ಕ್ವಾಲಿಟಿ ತುಂಬಾ ವೀಕ್ ಆಗ್ತಾ ಇದೆ. AMH ಲೆವೆಲ್ ಬರ್ತಾ ಬರ್ತಾ ಡ್ರಾಪ್ ಆಗ್ತಾ ಇದೆ. AMH ಅಂದ್ರೆ ಬಾಡಿನಲ್ಲಿ, ಫಿಮೇಲ್ ಬಾಡಿನಲ್ಲಿ ಎಗ್ ಎಷ್ಟು ರಿಸರ್ವಾಯರ್ ಇದೆ, ನಿಮ್ಮ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇದೆ, FD. ಸೊ AMH ಅಂದ್ರೆ ಫಿಮೇಲ್ ಬಾಡಿದ FD. ಸೊ FD AMH ಎಷ್ಟು ಡ್ರಾಪ್ ಆಗ್ತಾ ಇದೆ, ಅವ್ರ ಬಾಡಿನಲ್ಲಿ ಇರುವ ಎಗ್ ಕ್ವಾಲಿಟಿ ಅಷ್ಟೇ ಡ್ರಾಪ್ ಆಗ್ತಾ ಇದೆ ಅಂತ ಅರ್ಥ. ಸೊ ಅದಕ್ಕೆ ಮಲ್ಟಿಪಲ್ ರೀಸನ್ಸ್, PCOD ಇರ್ಬೋದು, PCOS ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಸ್ಟ್ರೆಸ್ ಪ್ಯಾಟರ್ನ್ ಇರ್ಬೋದು. ಇವತ್ ನಾಳೆ ನೈಟ್ ಡ್ಯೂಟಿ ತುಂಬಾ ಜನ ಮಾಡ್ತಿದ್ದಾರೆ, ಅದರದ್ದು ಒಂದು ಎಫೆಕ್ಟ್ ಇರ್ಬೋದು. ಸೆಟ್ಲ್ ಆಗ್ಬೇಕು, ಆಮೇಲೆ ಮಾಡ್ಕೊಳ್ಳೋಣ, ದುಡ್ಡು ಮಾಡ್ಕೊಳ್ಳೋಣ, ಮನೆ ಕಟ್ಸೋಣ. ಮತ್ತೊಂದು ಏನ್ ನಾನು ಅಬ್ಸರ್ವ್ ಮಾಡಿದ್ದೀನಿ, ನಾನು ಸ್ಪೆಷಲಿ ಫೀಮೇಲ್ಸ್ ನಲ್ಲಿ ಲಾಸ್ಟ್ ಒಂದು 10-15 ವರ್ಷದ ಜನರೇಷನ್ ಒಳಗಡೆ, ಒಂದು ಲೇಟ್ ಮದುವೆ ಆದ್ಮೇಲೆನೂ ಏನ್ ಮಾಡ್ತಾರೆ, 1-2 ವರ್ಷ ಪ್ಲಾನ್ ಮಾಡ್ತಾರೆ, ಬೇಡ ಶಟಲ್ ಆಗೋಣ, ಮನೆ ಮಾಡೋಣ, ಸೈಟ್ ಮಾಡೋಣ ಅಂತ. ಆಮೇಲೆ 1 ಅಥವಾ 2 ಟೈಮ್ ಏನ್ ಮಾಡ್ತಾರೆ, ಗರ್ಭಧಾರಣೆ ಆದ್ರೂ ನೇಚರ್ ಕೊಟ್ರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ, ಯಾವುದೋ ಪಿಲ್ಸ್ ತಗೊಂಡ್ಬಿಟ್ಟು ಅದನ್ನ ಅಬಾರ್ಟ್ ಮಾಡ್ತಾರೆ. ಅದು ಎಲ್ಲಕ್ಕಿಂತ ದೊಡ್ಡ ತೊಂದರೆ. ಅದು ತುಂಬಾ ಪಿಲ್ಸ್ ಯೂಸ್ ಮಾಡೋದು ಬಿಕಾಸ್ ಯು ಆರ್ ಡಿಸ್ಟರ್ಬಿಂಗ್ ಯುವರ್ ನ್ಯಾಚುರಲ್ ಸೈಕಲ್. ಈ ಹಾರ್ಮೋನಲ್ ಪಿಲ್ಸ್ ಏನ್ ಇರುತ್ತಲ್ಲ, ಅದರದೇ ಆದಂತ ಅದಕ್ಕೆ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಇವತ್ ನಾಳೆ ಬೆಂಗಳೂರಾಗ್ಲಿ, ಈ ತರ ಮೆಟ್ರೋ ಸಿಟೀಸ್ ಆಗ್ಲಿ, ನಂಬರ್ ಆಫ್ IVF ಫ್ಲರಿಶ್ ಆಗದ್ ಮೇನ್ ರೀಸನ್ ಯಾಕಂದ್ರೆ ಲೇಟ್ ಮದುವೆ ಆದ್ಮೇಲೆ ಫ್ಯಾಮಿಲಿ ಪ್ಲಾನಿಂಗ್, ಆಮೇಲೆ ಫ್ಯಾಮಿಲಿನಲ್ಲಿ ಈ ತರ ಪಿಲ್ಸ್ ತಗೊಂಡ್ಬಿಟ್ಟು ಅಬಾರ್ಟ್ ಮಾಡೋದು. ಆಮೇಲೆ ಇವೆಲ್ಲ ಡ್ಯೂರಿಂಗ್ ಈ ಪ್ರೊಸೆಸ್ ವೇಟ್ ಗೇನ್ ಜಾಸ್ತಿ ಆಗೋದು. ಆ ವೇಟ್ ಗೇನ್ ದಿಂದ ನಾನಾ ರೂಪದಿಂದ ಬೇರೆ ಬಾಡಿನಲ್ಲಿ ಸಮಸ್ಯೆಗಳು, ಟ್ಯೂಬಲ್ ಬ್ಲಾಕೇಜಸ್, ಗರ್ಭಕೋಶ ಏನಿದೆಯಲ್ಲ ಅದರ ಲೈನಿಂಗ್ ನಲ್ಲಿ ಸಮಸ್ಯೆ, AMH ಕಡಿಮೆ, ಹಂಗೆಲ್ಲ ಆಗ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಬೆಂಗಳೂರಿನಲ್ಲಿನೇ ಆಲ್ಮೋಸ್ಟ್ ಒಂದು ಮೋರ್ ದೆನ್ 500 IVF ಸೆಂಟರ್ಸ್ ರನ್ ಆಗ್ತಾ ಇದೆ. ಯಾಕೆ ರನ್ ಆಗ್ತಾ ಇದೆ? ನಾವು ಒಂದು 20 ವರ್ಷ ಮುಂಚೆ ಯಾವಾಗ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದಾಗ ಹಾರ್ಡ್ಲಿ 1 or 2 ಸೆಂಟರ್ಸ್, ಅದನ್ನು ತುಂಬಾ ರೇರ್. ಅದು ಹೆಂಗಂದ್ರೆ ಇವಾಗ ಅಯ್ಯೋ ಅದು ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಅಂತ ಒಂದು, ಹಳೆಗಾಲದಲ್ಲಿ IVF ಗೆ ಟೆಸ್ಟ್ ಟ್ಯೂಬ್ ಬೇಬಿ, ಇವಾಗ ಅದನ್ನ ಸ್ವಲ್ಪ ಒಂದು ಗ್ಲಾಮರೈಸ್ ಆಗಿ ಮಾಡ್ಬಿಟ್ಟು. ಸೊ ಇವತ್ ನಾಳೆ ನಾನ್ ಏನ್ ನೋಡ್ತಾ ಇದ್ದೀನಿ, ಕಪಲ್ಸ್ ನಲ್ಲಿ 10 ಮದುವೆ ಆಗಿದೆ ಅಂತ ತಿಳ್ಕೊಡಿ. ಇವಾಗ 2025 ನಲ್ಲಿ ಒಂದು 10 ಮದುವೆ ಆದ್ರೆ ಅದರಲ್ಲಿ 5 ಅಥವಾ 6 ಮದುವೆನಲ್ಲಿ ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. 2 ಅಥವಾ 3 ಮದುವೆ ಏನಿದೆ ಅವ್ರ IVF ಮದುವೆನೂ IVF, ಮಕ್ಕಳು IVF. ಆಮೇಲೆ ಇದು ಏನಾಗಿದೆ ಅಂದ್ರೆ ಇವಾಗ ಸ್ಪೆಷಲಿ ಸಾಫ್ಟ್ವೇರ್ ಎಂಪ್ಲಾಯ್, ತಪ್ಪು ತಿಳ್ಕೊಬೇಡಿ. ಎಷ್ಟೋ ಸತಿ ಏನ್ ಮಾಡ್ತೀರಾ ನೀವು, ಟ್ರೈ ಮಾಡಲ್ಲ ನ್ಯಾಚುರಲ್ ಆಗಿ. ಒಂದು ಸಿಮನ್ ಅನಾಲಿಸಿಸ್ ಮಾಡಿದ್ದೀರಾ, MH ಮಾಡಿದ್ದೀರಾ, ಹೇಳಿದ್ರು ಡಾಕ್ಟರ್ ಫಸ್ಟ್ ಯಾವುದೋ IVF ಸೆಂಟರ್ ನಲ್ಲಿ ನಿಮಗೆ IVF ಹೋಗ್ಬೇಕಂತ. ಸೆಕೆಂಡ್ ಒಪಿನಿಯನ್ ಕೂಡ ತೊಗೊಳಕ್ ರೆಡಿ ಇಲ್ಲ ಸರ್. ಯಾಕಂದ್ರೆ ಒಂದು ಸೆಕೆಂಡ್ ಒಪಿನಿಯನ್ ಹೋಗ್ಬೇಕಂದ್ರೆ ಮತ್ತೊಂದಿನ ರಜೆ ಮಾಡ್ಕೊಂಡು ಹೋಗ್ಬೇಕು. ಬಟ್ ನಿಮ್ ಲೈಫ್ ಒಂದ್ ಮಗು ಅಂದ್ರೆ ಇಟ್ ಈಸ್ ಎ ಇನ್ವೆಸ್ಟ್ಮೆಂಟ್ ಫಾರ್ ನಿಮ್ದು 60 years. ಓಕೆನಾ? ನೀವು ಒಂದ್ ದಿವ್ಸಕ್ಕಾಗಿ ವಿಚಾರ ಮಾಡ್ಬಿಟ್ಟು ಮುಂದಿನ ನಿಮ್ 60 ವರ್ಷ ಬಗ್ಗೆ ನೀವು ವಿಚಾರ ಮಾಡ್ತಾ ಇಲ್ಲ. ಯಾವಾಗೋ ಎನಿ ಫೀಲ್ಡ್, ಈಗ ನಾವು ಶರ್ಟ್ ತೊಗೊಳ್ಳುವಾಗ 1 ಅಂಗಡಿ ಇಲ್ಲ 2 ಅಂಗಡಿ ಹೋಗ್ತೇವಲ್ಲ ಸರ್, ಇಲ್ಲಿ ಏನ್ ರೇಟ್ ಇದೆ, ಏನ್ ಕ್ವಾಲಿಟಿ ಇದೆ, ನೆಕ್ಸ್ಟ್ ಅಂಗಡಿನಲ್ಲಿ ಏನ್ ರೇಟ್ ಇದೆ, ಏನ್ ಕ್ವಾಲಿಟಿ ಇದೆ, ಸೇಮ್ ಕ್ವಾಲಿಟಿನಲ್ಲಿ ನಮ್ಗೆ ಯಾವಾಗ ಸ್ವಲ್ಪ ಬೆಟರ್ ಆಪ್ಷನ್ ಸಿಗ್ತಾ ಇದೆ ಅಲ್ಲಿ ತಗೋತೀವಿ ನಾವು. ಇವಾಗ ಯಾರೊಬ್ರು IVF ಸಜೆಸ್ಟ್ ಮಾಡಿದ್ರು, ಮತ್ತೊಬ್ರು ಯಾರೋ ನಮ್ ತರ ಬೇರೆ ಡಾಕ್ಟರ್ ಇಲ್ಲ ಸರ್ ನಾವು ಫಸ್ಟ್ ನ್ಯಾಚುರಲಿ ಟ್ರೈ ಮಾಡೋಣ, ಒಂದ್ 3 ತಿಂಗಳು ನಮ್ಗೆ 6 ತಿಂಗಳು ಟೈಮ್ ಕೊಡಿ, ಈ ಟೈಮ್ ಒಳಗಡೆ ನಾನ್ ನಿಮ್ಗೆ ರಿಸಲ್ಟ್ ಕೊಟ್ಟಿಲ್ಲ, ದೆನ್ ಯು ಗೋ ಫಾರ್ ದಟ್. IVF ಇಸ್ ನಾಟ್ ದ ಫಸ್ಟ್ ಆಪ್ಷನ್ ಅಲ್ಲ. ಕರೆಕ್ಟ್. ಅದು ನಾವು ಮಾಡ್ಬೋದು ನ್ಯಾಚುರಲ್. ಒಂದು 5-6 ತಿಂಗಳು ನೋಡಿ, ಒಂದು ಎಗ್ ಸೈಕಲ್ ಅಥವಾ ಒಂದು ಸ್ಪರ್ಮ್ ಸೈಕಲ್ ಇಂಪ್ರೂವ್ ಮಾಡಕ್ಕೆ ನಮ್ಗೆ 6 months ಬೇಕು. ಆಯುರ್ವೇದನಲ್ಲಿ ಏನ್ ಹೇಳಿದಾರೆ ಅಂದ್ರೆ ಸಪ್ತಧಾತು ಅಂತ ಕಾನ್ಸೆಪ್ಟ್ ಇತ್ತು. ಸಪ್ತಧಾತು ಏನಂದ್ರೆ ನಾವು ಏನೋ ತಿಂದಿರ್ತೀವಿ, ಅದು ಅನ್ನರಸನಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಅನ್ನರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮಾಂಸದಿಂದ ಮೇದ, ಆಮೇಲೆ ಅಸ್ಥಿ, ಆಮೇಲೆ ಮಜ್ಜ, ಆಮೇಲೆ ಶುಕ್ರ. ಸೊ ಶುಕ್ರ ಅಂದರೆ ವೀರ್ಯ. ಇದು ಲಾಸ್ಟ್ ಏನಿದೆಯಲ್ಲ ನಮ್ಮ ಡೈಜೆಷನ್ಗೆ ಎಂಡ್ ಪ್ರಾಡಕ್ಟ್ ಅದು.
ಸೊ ನೀವು ಇವತ್ತು 2 ಇಡ್ಲಿ ತಿಂದಿದ್ದೀರಾ, ಅದು ವೀರ್ಯನಲ್ಲಿ ಕನ್ವರ್ಟ್ ಆಗಬೇಕು. ಸ್ಪರ್ಮ್ಯಾಟೋಜೆನಿಸಿಸ್ ಎ ಪ್ರೊಸೆಸ್ ವೇರ್ ಟು ಪ್ರೊಡ್ಯೂಸ್ ಒನ್ ನ್ಯೂ ಸ್ಪರ್ಮ್. ಬಾಡಿನಲ್ಲಿ ಒಂದು ಹೊಸ ಒಂದು 84 to 90 ಡೇಸ್ ಬೇಕು, 84 ದಿಂದ 90 ದಿನ ಬೇಕು. ಆಯುರ್ವೇದನೂ ಇದನ್ನೇ ಸ್ಟಡಿನ ಹೇಳುತ್ತೆ ವೀರ್ಯನ. ಸೊ ನೀವು 2 ಸೈಕಲ್ ಕರೆಕ್ಟಾಗಿ ಒಂದು 6 ತಿಂಗಳು ರೆಗ್ಯುಲರ್ ಆಗಿ ವ್ಯಾಯಾಮ, ರೆಗ್ಯುಲರ್ ಆಗಿ ಡಾಕ್ಟರ್ ಏನು ಹೇಳಿದ್ ಅದು ಆಹಾರ, ಏನು ತಿನ್ಬೇಕು ಅದು ತಿನ್ಬೇಕು, ಏನು ತಿನ್ಬಾರ್ದು ಅದನ್ನ ತಿನ್ಬಾರ್ದು, ರಾತ್ರಿ ಲೇಟ್ ನೈಟ್ ಮಾಡಬಾರ್ದು ಮಲಗಾಕೆ, ಇಷ್ಟೆಲ್ಲ ಫಾಲೋ ಮಾಡಿದ್ರೆ ವಿದಿನ್ 6 ಮಂತ್ ನಾನು ಹೇಳ್ತಾ ಇಲ್ಲ ನೀವು ಪಿಲ್ಸ್ ತಗೊಳ್ಳಿ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ. ಬರೇ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಒಂದು 6 ತಿಂಗಳು ಸ್ವಲ್ಪ ವಾಕ್ ಮಾಡಿ, 6 ತಿಂಗಳು ಒಳ್ಳೆ ನಾನು ಏನು ತಿನ್ಬೇಕು ಅದೇ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ, ವಿತೌಟ್ ಎನಿ ಮೆಡಿಸಿನ್ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು. ಬಟ್ ಇದು 6 ತಿಂಗಳು ನೀವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಕೊಡಬೇಕಾಗುತ್ತೆ. ಮತ್ತೆ ನಾನು ಮತ್ತೊಂದು ಹೇಳ್ತೀನಿ ನಿಮಗೆ, ಈ ಎಫರ್ಟ್ ತುಂಬಾ ಬೆಟರ್. ನೀವು IVF ಸೆಂಟರ್ ಹೋಗ್ಬಿಟ್ಟು ಎವ್ರಿ ವಾರಕ್ಕೊಂದ್ಸತಿ ಹೋಗ್ಬೇಕು, ಇಂಜೆಕ್ಷನ್ ಆಗಬೇಕು, ವಾರಕ್ಕೊಂದ್ಸತಿ ಹೋಗ್ಬೇಕು, ಇಂಜೆಕ್ಷನ್ ಆಗಬೇಕು. ಎಷ್ಟು ಪೇನ್ ಇದೆ ಅದರಲ್ಲಿ, ಆಮೇಲೆ ಎಷ್ಟು ಸ್ಟ್ರೆಸ್ಸು, ಎಷ್ಟು ಎಂಬ್ಯಾರೆಸ್ಮೆಂಟು, ಅವೆಲ್ಲ ನೋಡಿದ್ರೆ ನ್ಯಾಚುರಲ್ ಆಗಿ ನಾನು ಹೊಸ ದಂಪತಿಗಳಿಗೆ ಯಾರೋ IVF ಸಜೆಸ್ಟ್ ಮಾಡಿದಾರೆ ನಿಮಗೆ, ನೀವು ಟೇಕ್ ಒನ್ ಮೋರ್ ಒಪಿನಿಯನ್, ಅವ್ರು ಏನು ಹೇಳ್ತಾರೆ, ದೆನ್ ಯು ಕಮ್ ಟು ದ ಕನ್ಕ್ಲೂಷನ್. ಇಲ್ಲಪ್ಪ ಇದು ಸರಿನಾ, ಇದು ಮಾಡೋಣ ಅಂತ. ಆನ್ ಆಫ್ ಸಡನ್ ಹೇಳಿದಾರೆ ಅಂದ್ರೆ ಇವತ್ತು ನಾಳೆ ಏನಾಗಿದೆ, ಕ್ಯಾಶ್ಲೆಸ್ ಫೆಸಿಲಿಟಿ. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀರಾ ಅಥವಾ ಎಂಪ್ಲಾಯ್ ಇದ್ದೀರಾ, ಕಂಪನಿ ಪೇ ಮಾಡೋದೆ, ಕಂಪನಿ ಪೇ ಮಾಡೋದು. ನನ್ನ ಜೇಬದಿಂದ ಯಾವಾಗ ದುಡ್ಡು ಹೋಗುತ್ತಲ್ಲ ನನಗೆ ನೋವು ಆಗುತ್ತೆ. ಏನಿ ಹೋ ಕ್ಯಾಶ್ಲೆಸ್, ನಮ್ದೇ ಸ್ಪರ್ಮ್ ಇದೆ, ನಮ್ದೇ ಆಗಿದೆ. ಏನು ಬರೀ ಅಲ್ಲಿ ನಾವು ನ್ಯಾಚುರಲಿ ನಾವು ಫೈಟರ್ಸ್ ಮಾಡ್ತಾ ಇಲ್ಲ, ಟ್ಯೂಬ್ನಲ್ಲಿ ಆಗ್ತಾ ಇದೆ. ಯಾರಿಗೆ ಗೊತ್ತು? ಕರೆಕ್ಟ್ ನ್ಯಾಚುರಲ್ ಮಾಡ್ತಿಲ್ಲ, ಟ್ಯೂಬ್ನಲ್ಲಿ ಕೊಡ್ತಾ ಇದೀವಿ. ಇವಾಗ ದುಡ್ಡು ಯಾರ ಕೊಡ್ತಾರೆ? ಯಾರ್ದೋ ದುಡ್ಡು, ಯಾರ್ದೋ ಲ್ಯಾಬು, ನಿಮ್ದು ಶ್ರಮನೇ ಇಲ್ಲ. ಏನು ಹೀಗಾಗ್ಬಿಟ್ರೆ ಇನ್ನೇನಕ್ಕೆ ನ್ಯಾಚುರಲ್ ಆಗಿ ಲೈಂಗಿಕ ಕ್ರಿಯೆ ನಡೆಸೋದು, ಖುಷಿ ಪಡೋದಿದೆ ಯಾವಾಗ ಅನ್ನೋದು. ಕಾರ್ಯಕ್ರಮ ಮುಂದುವರಿತೆ ಡಾಕ್ಟರ್ ನಾರಾಯಣ್ ಟಿ ಮಧುಗುಲ್ ಜೊತೆ ನೆಕ್ಸ್ಟ್ ಎಪಿಸೋಡಲ್ಲಿ.